ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಕಾಂಗ್ರೆಸ್ ದೇಶದಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಪ್ರತಿಭಟನೆ ನಡೀತಾ ಇದೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ನೂರಾರು ಕಾರ್ಯಕರ್ತರು ಪಂಜಿನ ಮೆರವಣಿಗೆ ನಡೆಸಿದರು. ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು. ನೂರಾರು ವಿದ್ಯಾರ್ಥಿಗಳು, ಯುವಕರು ಪಂಜನ್ನ ಹಿಡಿದು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿದ್ರು. ಶಿಕ್ಷಣ ವ್ಯವಸ್ಥೆಯಲ್ಲಿನ ಅಕ್ರಮ, ವಿದ್ಯಾರ್ಥಿಗಳ ಕುರಿತ ಕೇಂದ್ರದ ನಿರ್ಲಕ್ಷ್ಯದ ಧೋರಣೆ ಖಂಡಿಸಿ ಘೋಷಣೆ ಮೊಳಗಿಸಿದ್ರು. ಪ್ರತಿಭಟನೆಯ ಸಂದರ್ಭ ಮಾತನಾಡಿದ ಎಚ್.ಎಸ್. ಮಂಜುನಾಥ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒಕ್ಕೊರಳಿನಿಂದ ಹೋರಾಟವನ್ನು ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದೀವಿ. ಏನು ರಾಹುಲ್ ಗಾಂಧಿಯವರ ಚಾತ್ರೋಕಿ ಗೂಂಜಮ್ಮ ಹೆಸರಲ್ಲಿ ಈ ಹೋರಾಟ ಸ್ಟಾರ್ಟ್ ಆಗಿದೆ. 40 ದಿನಗಳ ಹೋರಾಟ. ಆ ಹೋರಾಟದ ಒಂದು ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಇವತ್ತು ಎಲ್ಲ ರಾಷ್ಟ್ರಾದ್ಯಂತ ಪ್ರತಿ ಕ್ಯಾಪಿಟಲ್ ಜಾಗಗಳಲ್ಲೂ ಕೂಡ ಮಾಡ್ತಾ ರಾಜಧಾನಿಗಳಲ್ಲೂ ಕೂಡ ನಡೀತಾ ಇದೆ. ಜೊತೆಗೆ ನಮ್ಮ ಶಿವಮೊಗ್ಗದಲ್ಲೂ ಆಗಿದೆ, ಹುಬ್ಳಿಯಲ್ಲಾಗಿದೆ, ಬೆಳಗಾಮಲ್ಲಾಗಿದೆ. ಈ ಥರ ಎಲ್ಲ ಡಿಸ್ಟ್ರಿಕ್ಗಳು ಕೂಡ ಆಗ್ತಾ ಇದೆ. ಉದ್ದೇಶ ಇಷ್ಟೇ, ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಬಾಳಲ್ಲಿ ಆಟವನ್ನು ಆಡ್ತಾ ಇದೆ. ಕೇಂದ್ರ ಸರ್ಕಾರ ಸುಳ್ಳು ಹೇಳೋದು ಮುಖಾಂತರ ನೋಡಿ, ಸಣ್ಣ ಉದಾಹರಣೆ, ಇಲ್ಲಿವರೆಗೂ ಕೂಡ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಪ್ರತಿಭಟನೆ ನಡೀತಾ ಇದೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ನೂರಾರು ಕಾರ್ಯಕರ್ತರು ಪಂಜಿನ ಮೆರವಣಿಗೆ ನಡೆಸಿದರು. ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು. ನೂರಾರು ವಿದ್ಯಾರ್ಥಿಗಳು, ಯುವಕರು ಪಂಜನ್ನ ಹಿಡಿದು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿದ್ರು. ಶಿಕ್ಷಣ ವ್ಯವಸ್ಥೆಯಲ್ಲಿನ ಅಕ್ರಮ, ವಿದ್ಯಾರ್ಥಿಗಳ ಕುರಿತ ಕೇಂದ್ರದ ನಿರ್ಲಕ್ಷ್ಯದ ಧೋರಣೆ ಖಂಡಿಸಿ ಘೋಷಣೆ ಮೊಳಗಿಸಿದ್ರು. ಪ್ರತಿಭಟನೆಯ ಸಂದರ್ಭ ಮಾತನಾಡಿದ ಎಚ್.ಎಸ್. ಮಂಜುನಾಥ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒಕ್ಕೊರಳಿನಿಂದ ಹೋರಾಟವನ್ನು ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದೀವಿ. ಏನು ರಾಹುಲ್ ಗಾಂಧಿಯವರ ಚಾತ್ರೋಕಿ ಗೂಂಜಮ್ಮ ಹೆಸರಲ್ಲಿ ಈ ಹೋರಾಟ ಸ್ಟಾರ್ಟ್ ಆಗಿದೆ. 40 ದಿನಗಳ ಹೋರಾಟ. ಆ ಹೋರಾಟದ ಒಂದು ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಇವತ್ತು ಎಲ್ಲ ರಾಷ್ಟ್ರಾದ್ಯಂತ ಪ್ರತಿ ಕ್ಯಾಪಿಟಲ್ ಜಾಗಗಳಲ್ಲೂ ಕೂಡ ಮಾಡ್ತಾ ರಾಜಧಾನಿಗಳಲ್ಲೂ ಕೂಡ ನಡೀತಾ ಇದೆ. ಜೊತೆಗೆ ನಮ್ಮ ಶಿವಮೊಗ್ಗದಲ್ಲೂ ಆಗಿದೆ, ಹುಬ್ಳಿಯಲ್ಲಾಗಿದೆ, ಬೆಳಗಾಮಲ್ಲಾಗಿದೆ. ಈ ಥರ ಎಲ್ಲ ಡಿಸ್ಟ್ರಿಕ್ಗಳು ಕೂಡ ಆಗ್ತಾ ಇದೆ. ಉದ್ದೇಶ ಇಷ್ಟೇ, ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಬಾಳಲ್ಲಿ ಆಟವನ್ನು ಆಡ್ತಾ ಇದೆ. ಕೇಂದ್ರ ಸರ್ಕಾರ ಸುಳ್ಳು ಹೇಳೋದು ಮುಖಾಂತರ ನೋಡಿ, ಸಣ್ಣ ಉದಾಹರಣೆ, ಇಲ್ಲಿವರೆಗೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.